Veg Express with Jayashree, where the food prepares with love. This is your host Jayashree Adhyapak. ತುಂಬ ದಿನ ಆಗಿತ್ತು ನಾನು ಅಡುಗೆ ಮಾಡಿ ರೆಕಾರ್ಡ್ ಮಾಡಿ ಅಲ್ಲ. ಇವತ್ತು ಒಂದು ಡಿಶ್ ನಂಗೆ ತುಂಬ ಫೇವ್ರೆಟ್ ಡಿಶ್ ಅಂತ ಹೇಳೋದಕ್ಕಿಂತ ಇದು ಅನ್ನದ ಜೊತೆ ಬಾಡಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನು ಗೊತ್ತಾ, ಮೆಂತ್ಯದ ಹಿಟ್ಟು ಅಂತ. ಈ ಮೆಂತ್ಯದ ಹಿಟ್ಟು ತುಂಬ ಪ್ರೋಟೀನ್ಸ್ ಅಂತ ಹೇಳ್ತಾರೆ. ಎಲ್ಲ ಬೇಳೆಗಳು ಕಾಳು ಎಲ್ಲ ಹಾಕಿರ್ತೀವಿ. ಸೊ ಇದನ್ನು ಹೇಗೆ ಮಾಡೋದು ತಿಳ್ಕೊಳ್ಳೋಣ. ಒಂದೊಂದು ರೀಜನಲ್ಲಿ ಒಂದೊಂದು ಥರ ಮಾಡ್ತಾರೆ ಮೆಂತ್ಯದ ಹಿಟ್ಟು. ಕೆಲವರು ಒಂದೊಂದು ಪದಾರ್ಥಗಳು ಯೂಸ್ ಮಾಡ್ತಾರೆ, ಕೆಲವರು ಡಿಫ್ರೆಂಟಾಗಿ ಮಾಡ್ತಾರೆ. ನಾನು ಮಾಡೋ ರೀತಿ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಏನೇನು ಸಾಮಾನು ಬೇಕು ಅಂತ ನೋಡ್ಕೊಳ್ಳೋಣ. ಮೆಂತ್ಯದ ಹಿಟ್ಟು ಮಾಡೋಕ್ಕೆ ಏನೇನು ಪದಾರ್ಥ ಬೇಕು ನೋಡ್ಕೊಳ್ಳೋಣ. ಕಡಲೆಬೇಳೆ ನಾನು ಹಾಫ್ ಕಪ್, ಈ ಮೆಜರ್ಮೆಂಟ್ ಇರುತ್ತಲ್ಲ, ಈ ಹಾಫ್ ಕಪ್ಪಲ್ಲಿ 2 ಸತಿ ತೊಗೊಂಡಿದ್ದೀನಿ. ಅಂದರೆ ಡಬ್ಬಲ್ ಬೇಕು, ಬಾಕಿ ಬೇಳೆಗಳಿಗಿಂತ ಡಬ್ಬಲ್ ಬೇಕು. ಈ ಮೆಂತ್ಯದ ಹಿಟ್ಟಿಗೆ ಎಲ್ಲ ಬೇಳೆಗಳ ಜೊತೆ ಮಾಡ್ತೀವಿ, ಹಾಗಾಗಿ ಕಡಲೆಬೇಳೆ ಜಾಸ್ತಿ ಇರಬೇಕು. ಕಡಲೆಬೇಳೆ ಇದರಲ್ಲಿ 2 ಸತಿ ತೊಗೊಂಡಿದ್ದೀನಿ. ಉದ್ದಿನಬೇಳೆ, ಹೆಸರುಬೇಳೆ ಮತ್ತು ತೊಗರಿಬೇಳೆ, ಇದು 4 ಬೇಳೆನೂ ಹಾಕ್ತೀವಿ. ಫುಲ್ ಪ್ರೋಟೀನ್ಸ್ ಇದು ಅಲ್ವಾ. ಸರಿ, ಮತ್ತು ಸ್ವಲ್ಪ ಧನಿಯಾ, ಒಂದು ಸ್ವಲ್ಪ ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಗೋಧಿ ತೊಗೋಬೇಕು. ಗೋಧಿ ನನ್ನ ಹತ್ರ ಈಗ ಸದ್ಯಕ್ಕೆ ಇರಲಿಲ್ಲ, ಹಾಗಾಗಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಜೀರಿಗೆ, ಕರ್ಬೇವಿನ ಸೊಪ್ಪು, ಮೆಂತ್ಯ ಇದೆ ಅಲ್ವಾ ಮೇನ್ ಇಂಗ್ರೀಡಿಯೆಂಟು. ಸಾಮಾನ್ಯ ಮೆಂತ್ಯದ ಹಿಟ್ಟು ಅಂದರೆ ಬರೀ ಮೆಂತ್ಯದಲ್ಲಿ ಮಾಡ್ತಾರೆ ಅಂದ್ಕೊತಾರೆ, ಹಾಗಲ್ಲ. ಈ ಬೇಳೆಗಳೆಲ್ಲ ಸೇರಿಸಿ ಮೆಂತ್ಯದ ಹಿಟ್ಟು ಮಾಡ್ತೀವಿ. ಮತ್ತು ಸ್ವಲ್ಪ ಅರಿಶಿನ ಮತ್ತು ಇಂಗು, ಇದಿಷ್ಟು ತಗೊಳ್ಳೋಣ. ಈ ಬೇಳೆಗಳೆಲ್ಲ ಇವಾಗ ಒಂದೊಂದಾಗಿ ಹುರ್ಕೋಬೇಕು. ಒಂದೊಂದೇ ಎಣ್ಣೆ ಇಲ್ಲದೆ ಹುರ್ಕೊಳ್ಳೋಣ. ಎಲ್ಲ ಹುರಿದಾದ್ಮೇಲೆ ಆಮೇಲೆ ಮತ್ತೆ ಸಿಗೋಣ. ಬಾಯ್. ಕಡಲೆಬೇಳೆ ನೀರು ಹುರ್ಕೊಳ್ಳೋಣ. ತೀರಾ ಸಿಮ್ಮಲ್ಲೂ ಇಡಬಾರ್ದು, ತೀರಾ ಹೈ ಫ್ಲೇಮಲ್ಲೂ ಇಡಬಾರ್ದು. ಸ್ವಲ್ಪ ಮಧ್ಯಮವಾಗಿ ಇಟ್ಕೊಂಡು ಕೆಂಪಗೆ ಬರೋಷ್ಟು ಹುರ್ಕೊಳ್ಬೇಕು. ಇದು ಕಡಲೆಬೇಳೆ ಆದಮೇಲೆ ಒಂದೊಂದೇ ಉದ್ದಿನಬೇಳೆ, ಹೆಸರುಬೇಳೆ, ತೊಗರಿಬೇಳೆ ಎಲ್ಲ ಹುರ್ಕೊಳ್ಳೋಣ. ಕಡಲೆಬೇಳೆ ಈಗ ಸ್ವಲ್ಪ ಕೆಂಪಗಾಗಿದೆ, ತೀರಾ ಸೀರಿಸಬಾರ್ದು, ತೆಕ್ಕೊಂಬಿಡೋಣ. ಈಗ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಆಗಿದೆ, ಇದನ್ನು ತೆಕ್ಕೊಂಬಿಡೋಣ. ಅದು ನಾವು ಕಡಲೆಬೇಳೆ ಹಾಕಿದ್ವಲ್ಲ, ಅದ್ರ ಜೊತೆನೇ ಹಾಕ್ಬಿಡೋಣ, ಯಾಕೆಂದರೆ ಒಂದೇ ಸತಿ ಹಾಕಬೇಕು ಮಿಕ್ಸಿಗೆ. ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಆದಮೇಲೆ ಇದು ಮತ್ತು ಹೆಸರುಬೇಳೆ ಎರಡನ್ನೂ ಬಿಸಿ ಆದಮೇಲೆ ಆಮೇಲೆ ಎಲ್ಲ ಬೇಳೆಗಳದ್ದೆಲ್ಲ ಆದಂಗಾಗುತ್ತೆ. ತೊಗರಿಬೇಳೆನೂ ಆಯಿತು, ಇದು ಸಹ ತೆಕ್ಕೊಂಬಿಡೋಣ. ಫಸ್ಟ್ ಹೆಸರುಬೇಳೆ ಇದನ್ನು ಹಾಕ್ಕೊಳ್ಳೋಣ. ಹೆಸರುಬೇಳೆ ಹುರಿಬೇಕಾದ್ರೆ ಇದು ಹುಗ್ಗಿ ವಾಸನೆ ಬರುತ್ತೆ, ಗಮ್ ಅಂತ. ನೀವು ಅಬ್ಸರ್ವ್ ಮಾಡಿದ್ದೀರಾ ಯಾವಾಗಾರ? ಹೆಸರುಬೇಳೆನೂ ಆಗಿದೆ, ಇದು ತೆಕ್ಕೊಂಬಿಡೋಣ. ಈಗ ಜೀರಿಗೆ, ಅಕ್ಕಿ, ಧನಿಯಾ, ಮೆಂತ್ಯ ಇಷ್ಟನ್ನು ಒಂದೇ ಸತಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಹುರಿದ್ರೆ ಗಮ್ ಅಂತ ಬರುತ್ತೆ. ಈಗ ಆಗಿದೆ, ಇದು ಗಮ್ ಅಂತ ವಾಸನೆ ಬರ್ತಾ ಇದೆ. ಧನಿಯಾ ಅಂದರೆ ಕೊತ್ತಂಬರಿ ಬೀಜದ ವಾಸನೆ. ಅಕ್ಕಿನೂ ಬೆಳ್ಳಕ್ಕಾಗಿದೆ ನೋಡಿ, ಮೆಂತ್ಯನೂ ಆಗಿದೆ. ಸೊ ಈಗ ತೆಕ್ಕೊಳ್ಳೋಣ. ಎಲ್ಲ ಒಂದರಲ್ಲೇ ಹಾಕ್ಕೋತಾ ಇದ್ದೀನಿ. ಈಗ ಕರಿಬೇವು ಸೊಪ್ಪು ಹಾಕ್ಕೊತೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಆದರೆ ಬರೀ ಅದರದ್ದೇ ವಾಸನೆ ಬರುತ್ತೆ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಆದರೆ ಹಾಕ್ಕೊಂಡ್ರೆ ಗಮ್ಮಂತ ಇರುತ್ತೆ, ತುಂಬ ಜಾಸ್ತಿನೂ ಹಾಕ್ಬಾರ್ದು. ಇದು
ಕರ್ಬೇವಿನ ಸೊಪ್ಪಿದು ನಮ್ಮ ಮನೇಲಿ ಬಿಟ್ಟಿದ್ದು, ಇನ್ನೂ ಖುಷಿ ಅನಿಸುತ್ತೆ ಅಲ್ಲ. ಓಕೆ, ಇದನ್ನು ತೆಗೆಯೋಣ ಈಗ. ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಗೋಧಿ ಹಾಕ್ಕೊಳ್ಳಿ ಯಾವಾಗಲೂ, ಇಲ್ಲ ಗೋಧಿ ತರಿ ಸಿಗುತ್ತೆ ನೋಡಿ, ಅದನ್ನು ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ. ಬ್ರೋಕನ್ ವೀಟ್ ಅಂತಾರಲ್ಲ ಅದು. ನನ್ನ ಹತ್ರ ಈಗ ಸದ್ಯಕ್ಕೆ ಇರಲಿಲ್ಲ, ಹಾಗಾಗಿ ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೋಬೋದು. ಇದಕ್ಕೆ ಅನ್ನೋದು ಜುಗಾಡ್ ಅಂತ. ಏನಿರುತ್ತೋ ಅದರಲ್ಲಿ ರುಚಿಯಾಗಿ ಮಾಡಿದ್ರೆ ಅದೇ ಅಡುಗೆ ಅಲ್ವಾ. ನಿಮಗೂ ಈ ಥರ ಯಾವಾಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಸಾಮಾನು ಇಲ್ಲದೆ ಇರಾಗ ಇನ್ಯಾವುದಾದ್ರೂ ಸಾಮಾನು ಉಪಯೋಗಿಸಿ ಅದಕ್ಕೆ ಆಲ್ಟರ್ನೇಟ್ ಆಗಿ ಚೆನ್ನಾಗಿ ಬಂದಿರೋದು ಕಮೆಂಟ್ ಮಾಡಿ. ಸೊ ಈಗೆಲ್ಲ ಹುರ್ಕೊಂಡಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಕಲರ್ ಕಲರ್ ಆಗಿ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗು, ಸ್ವಲ್ಪ ಅರಿಶಿನ. ಈಗ ಇದು ಸ್ವಲ್ಪ ಆರಲಿ, ಆರಿದ್ಮೇಲೆ ಎಲ್ಲ ಸೇರಿಸಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಎಲ್ಲ ಇವಾಗ ಜೊತೆಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಂದೇ ಸತಿಗೆ ಆಗದೆ ಹೋದರೆ 2 ಸತಿ ಮಾಡ್ಕೊಳ್ಳೋಣ. ಓಕೆ, ಸೊ ಇದ್ರ ಜೊತೆಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಈ ಕಲರ್ ಬರಬೇಕು. ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಅಲ್ಲ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕಲರ್ ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ. ಇದು ತುಂಬ ನುಣ್ಣಗೆ ರುಬ್ಕೋಬೇಕು. ಚಟ್ನಿ ಪುಡಿ ಆದರೆ ತರಿ ತರಿ ಇರಬೇಕು, ಮೆಂತ್ಯದಿಟ್ಟು ತುಂಬ ನುಣ್ಣಗಿರಬೇಕು. ಘಮ್ಮಂತ ಇದೆ. ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮೊದಲನೇ ಅನ್ನಕ್ಕೆ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಓಕೆ, ಹೋಪ್ ಯು ಲೈಕ್ ದಿಸ್ ರೆಸಿಪಿ. ಮನೆಯಲ್ಲಿ ಮಾಡ್ಕೊಳ್ಳಿ. ಮಕ್ಕಳಿಗೂ ಇಲ್ಲ ದಿನಾನು ಒಂದೊಂದು ಸ್ಪೂನ್ ಹಾಕಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ತಿನ್ಸಿದ್ರೆ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ದೊಡ್ಡವ್ರಿಗಾದ್ರೂ ಅಷ್ಟೇ, ಎಲ್ಲರಿಗೂ ಪ್ರೋಟೀನ್ಸ್ ಬೇಕಲ್ವಾ. ಆರೋಗ್ಯವೇ ಮಹಾಭಾಗ್ಯ. ಎಲ್ಲರೂ ತಿಂದು ಆರೋಗ್ಯವಾಗಿರಿ. ಹೋಪ್ ಯು ಲೈಕ್ ದಿಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಹಿಟ್ ದ ನೋಟಿಫಿಕೇಶನ್ ಬೆಲ್. ಮತ್ತೆ ನಾನೇ ಬಂದು ಡಿಶ್ಶು ಕೆಲವೊಂದು ಮಾಡಿ ತೋರಿಸ್ತೀನಿ, ಮತ್ತು ಗೆಸ್ಟನ್ನು ಕರಿತೀನಿ. ಸೊ ವಿಲ್ ವೇಟ್ ಫಾರ್ ದ ನೆಕ್ಸ್ಟ್ ಎಪಿಸೋಡ್. ಸಿ ಯು, ಬಾಯ್. Love you all. This is Jayashree Arvind.